ಅಂದಗೆಡಿಸುವ ಮೊಡವೆಯ ಫಜೀತಿ ಅಷ್ಟಿಷ್ಟಲ್ಲ. ಅದೇನೇ ಪರಿಹಾರದ ಮೊರೆ ಹೋದ್ರೂ ಪಿಂಪಲ್ನಿಂದ ಪಾರಾಗೋದು ಅಷ್ಟು ಸುಲಭವಿಲ್ಲ. ಆ ನಿಟ್ಟಿನಲ್ಲಿ ಯಾವೆಲ್ಲ ಆಹಾರಗಳ ಸಹವಾಸ ಬಿಟ್ರೆ ಮೊಡವೆಯಿಂದ ಪಾರಾಗಬಹುದು ಅಂತಲೇ ತೋರಿಸ್ತೀವಿ ನೋಡಿ. ಈ ಆಹಾರಗಳ ಸಹವಾಸ ಬಿಡಿ, ಮೊಡವೆಯನ್ನ ದೂರವಿಡಿ. ಮೊಡವೆ ಮತ್ತು ಮೊಡವೆಗಳ ಕಲೆಗಳಿಂದ ಬೇಸತ್ತ ಮಂದಿ ಏನೆಲ್ಲ ಸರ್ಕಸ್ ಮಾಡಿದ್ರೂ ಮೊಡವೆಯಿಂದ ಮುಕ್ತಿ ಸಿಗೋದಿಲ್ಲ ಅಂತ ಬೇಸರ ಪಡಬಹುದು. 108 ಮಂದಿ ನೂರಾರು ಸಲಹೆ ಕೊಡಬಹುದಾದ್ರೂ ಎಲ್ಲರಿಗೂ ಎಲ್ಲ ಸಲಹೆಗಳು ಹೊಂದಲಾರದು. ಕಾರಣ ಒಬ್ಬೊಬ್ಬರ ದೇಹ ಪ್ರಕೃತಿ ಒಂದೊಂದು ಬಗೆ. ಮೊಡವೆಗಳ ಸಮಸ್ಯೆಗೆ ಎಲ್ಲರ ಕಾರಣಗಳು ಒಂದೇ ಆಗಿರ್ಬೇಕಾಗಿಲ್ಲ. ಆದ್ರೆ ಬಹುತೇಕರ ಸಮಸ್ಯೆ ಅಂದ್ರೆ ಎಣ್ಣೆ ಚರ್ಮದಲ್ಲಿ ಅತಿಯಾದ ಎಣ್ಣೆ ಸ್ರವಿಸಲ್ಪಡೋದು ಹಾಗೂ ಇದರಿಂದ ಉಂಟಾಗುವ ಮೊಡವೆಗಳು. ಇದಕ್ಕಾಗಿ ಅನೇಕರು ಬಳಸದ ಕ್ರೀಮ್ಗಳಿಲ್ಲ, ಮಾಡದ ಮನೆಮದ್ದುಗಳಿಲ್ಲ, ಹೋಗದ ಪಾರ್ಲರ್ಗಳಿಲ್ಲ. ಆದ್ರೆ ಸಮಸ್ಯೆ ಮಾತ್ರ ಎಂದಿನದ್ದೇ. ಹಾಗಾದ್ರೆ ಮೊಡವೆಗಳಿಗೆ ಪರಿಹಾರವೇ ಇಲ್ಲವೇ ಅಂತ ನೀವು ಕೇಳಬಹುದು. ಖಂಡಿತ ಇದ್ದೇ ಇದೆ. ಮುಖ್ಯವಾಗಿ ಚರ್ಮದ ಹೊರಗಿನ ಆರೈಕೆಗಿಂತ ಒಳಗಿನ ಆರೈಕೆ ಮುಖ್ಯ. ಒಳಗೆ ತೆಗೆದುಕೊಳ್ಳುವ ಆಹಾರದ ಬಗ್ಗೆಯೂ ಕಾಳಜಿ ಮಾಡಬೇಕು. ಬನ್ನಿ, ಯಾವೆಲ್ಲ ಆಹಾರಗಳ ಬಗ್ಗೆ ಎಚ್ಚರ ಅಗತ್ಯ ಅನ್ನೋದನ್ನ ನೋಡೋಣ. ಹಾಲಿನಿಂದ ಮೊಡವೆಗಳುಂಟಾಗಬಹುದು. ಆಶ್ಚರ್ಯವಾದ್ರೂ ಸತ್ಯ ಹೌದು. ಹಸುವಿನ ಹಾಲಿನಲ್ಲಿ ಬೆಳವಣಿಗೆಯ ಹಾರ್ಮೋನ್ IGF-1 ಹಾಗೂ ಬೋವಿನ್ ಇರೋದ್ರಿಂದ ಇವು ನಮ್ಮ ದೇಹಕ್ಕೆ ಸೇರೋದ್ರಿಂದ ಇವು ಚರ್ಮದ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀರುತ್ತೆ. ಇದರಿಂದ ಮುಖದಲ್ಲಿ ಕೂದಲ ಬೆಳವಣಿಗೆ ಹಾಗೂ ಮೊಡವೆಗಳು ಉಂಟಾಗತ್ತೆ. ಅಯೋಡಿನ್. ಮೊಡವೆಗಳಿಗೂ ಅಯೋಡಿನ್ಗೂ ಅವಿನಾಭಾವ ಸಂಬಂಧವಿದೆ. ಅಂದ್ರೆ ಉಪ್ಪು ಹೆಚ್ಚಿರುವ ತಿನಿಸುಗಳನ್ನ ಆಗಾಗ ತಿನ್ನುವ ಆಹಾರಗಳಲ್ಲಿರುವ ಉಪ್ಪಿನ ಪ್ರಮಾಣ ಎಲ್ಲವೂ ನಮ್ಮ ಚರ್ಮದ ಮೇಲೆ ಪ್ರಭಾವ ಬೀರುತ್ತೆ. ಆದ್ರೆ ಪೂರ್ತಿಯಾಗಿ ಉಪ್ಪನ್ನ ಬಿಡಬೇಡಿ. ಅಯೋಡಿನ್ ಕೊರತೆ ದೇಹಕ್ಕೆ ಆಗಬಾರದು ಅನ್ನೋದನ್ನ ನೆನಪಿನಲ್ಲಿಟ್ಟುಕೊಂಡು ಕೊಂಚ ಕಡಿಮೆ ಪ್ರಮಾಣದಲ್ಲಿ ಉಪ್ಪನ್ನ ತಿನ್ನುವ ಅಭ್ಯಾಸ ರೂಢಿಸಿಕೊಳ್ಳಿ. ಇದು ನಿಮ್ಮ ಚರ್ಮದ ಮೇಲೆ ಮ್ಯಾಜಿಕ್ ಮಾಡಬಹುದು. ಹೆಚ್ಚು ಗ್ಲಿಸಮಿಕ್ ಇಂಡೆಕ್ಸ್ ಇರುವ ಆಹಾರಗಳು. ಕಡಿಮೆ ಗ್ಲಿಸಮಿಕ್ ಇಂಡೆಕ್ಸ್ ಇರುವ ಆಹಾರಗಳ ಸೇವನೆ ನಿಮ್ಮ ಮೊಡವೆಗಳ ಸಮಸ್ಯೆಯನ್ನೇ ಸಂಪೂರ್ಣವಾಗಿ ಇಲ್ಲವಾಗಿಸುತ್ತೆ. ಕಾರ್ನ್ ಸಿರಪ್, ಮೈದಾ, ಸಕ್ಕರೆ, ರಿಫೈನ್ಡ್ ಧಾನ್ಯಗಳು, ಸಾಸ್ ಹಾಗೂ ಕೆಚಪ್ಗಳು, ಸ್ಪೋರ್ಟ್ಸ್ ಡ್ರಿಂಕ್ಗಳು, ಸಂಸ್ಕರಿಸಿದ ಮಾಂಸ ಹಾಗೂ ಇತರ ಆಹಾರಗಳ ಮೂಲಕವೇ ಗೊತ್ತೇ ಆಗದಂತೆ ದೇಹದೊಳಗೆ ಸೇರುವ ಸಕ್ಕರೆ ಎಲ್ಲವೂ ಹೆಚ್ಚು ಗ್ಲಿಸಮಿಕ್ ಇಂಡೆಕ್ಸ್ ಹೊಂದಿವೆ. ಆದಷ್ಟು ನೈಸರ್ಗಿಕ ಆಹಾರಗಳು, ಒಣ ಬೀಜಗಳು, ಹಣ್ಣುಗಳು ಇತ್ಯಾದಿಗಳನ್ನೇ ತಿನ್ನಿ. ಹಾಗಾದ್ರೆ ಏನು ತಿಂದ್ರೆ ಮೊಡವೆಗಳು ಬರದಂತೆ ತಡೆಯಬಹುದು, ಚರ್ಮವನ್ನ ನುಣುಪಾಗಿ ಇರಿಸಬಹುದು ಎನ್ನುತ್ತೀರಾ? ಜಿಂಕ್ ಹೆಚ್ಚಿರುವ ಆಹಾರಗಳು ಮೊಡವೆ ಸಮಸ್ಯೆಗೆ ಬಹಳ ಒಳ್ಳೆಯದು. ಇದರಲ್ಲಿರುವ ಆಂಟಿ ಇನ್ಫ್ಲಮೇಟರಿ ಗುಣಗಳು ಮೊಡವೆ ಉಂಟು ಮಾಡುವ ಬ್ಯಾಕ್ಟೀರಿಯಾಗಳನ್ನ ಓಡಿಸುತ್ತೆ. ಕಿಡ್ನಿ ಬೀನ್ಸ್, ಆಯಿಸ್ಟರ್, ಕೆಂಪು ಮಾಂಸ ಹಾಗೂ ಸಿಹಿ ಕುಂಬಳದ ಬೀಜ ಇವುಗಳಲ್ಲಿ ಹೆಚ್ಚು ಜಿಂಕ್ ಇವೆ. ಅಷ್ಟೇ ಅಲ್ಲ, ಒಮೆಗಾ 3 ಇರುವ ಆಹಾರಗಳನ್ನ ಹೆಚ್ಚಿಸಿ. ಒಮೆಗಾ ಇರುವ ಆಹಾರಗಳಾದ ಸಂಸ್ಕರಿಸಿದ ಎಣ್ಣೆಗಳು, ಬೇಕ್ಡ್ ಆಹಾರಗಳು ಇತ್ಯಾದಿಗಳನ್ನ ಕಡಿಮೆ ಮಾಡಿ. ನದಿಯ ಮೀನನ್ನ ವಾರಕ್ಕೆ 2 ಬಾರಿ ತಿನ್ನಿ. ಚಿಯಾ ಸೀಡ್ಸ್, ಅಗಸೆ ಬೀಜಗಳನ್ನ ನಿತ್ಯವೂ ಸೇವಿಸಿ. ಆಹಾರ ಸೇವನೆಯ ಪ್ರಮಾಣದ ಮೇಲೆ ಹಿಡಿತವಿರಲಿ. ನೈಸರ್ಗಿಕ ಆಹಾರಗಳನ್ನೇ ಹೆಚ್ಚು ಸೇವಿಸಿ. ಎಲ್ಲ ಪೋಷಕಾಂಶಗಳನ್ನೊಳಗೊಂಡ ಸಂಪೂರ್ಣ ಆಹಾರದ ಎಡೆಗೆ ನಿಮ್ಮ ಗಮನವಿರಲಿ. ಇಷ್ಟು ಮಾಡಿದ್ರೆ ಖಂಡಿತವಾಗಿಯೂ ನಿಮ್ಮ ಚರ್ಮವು ಆರೋಗ್ಯಕರವಾಗಿ ನಳನಳಿಸುತ್ತೆ ಎನ್ನುತ್ತಾರೆ ತಜ್ಞ ವೈದ್ಯರು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.